ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ವಿಲೇಜ್ ಲೈಫ್. ನನ್ನ ಚಾನಲಲ್ಲಿ ಆಲ್ಮೋಸ್ಟ್ 10 ದಿನ ಮೇಲೆ ಆಗಿಬಿಟ್ಟಿದೆ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಸ್ಟೋರೇಜ್ ಪ್ರಾಬ್ಲಮ್ನಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆದರೆ ಇವತ್ತಿನ ಲಾಗ್ ತುಂಬ ಚೆನ್ನಾಗಿರುತ್ತೆ. ವಿಡಿಯೋವನ್ನು ಸ್ಕಿಪ್ ಮಾಡಿದಿರಾ ಹೆಣ್ಣು ತನಕ ನೋಡಿ. ಮೊದಲನೇ ಸರಿ ಯಾರು ವಿಡಿಯೋ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ನಾನು ಆಗಲೇ ಹೇಳಿದಾಗ ಇದೊಂದು ಲಾಗ್ ಆಗಿರುತ್ತೆ ಆಯಿತಾ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಸ್ಪೆಷಲಿ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋದಾಗಿಂದ ಪೂಜೆ ಮಾಡೋ ತನಕ, ಅಂದರೆ ಹೋಗಿ ಮನೇಲಿ ಏನೇನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದು ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಇಲ್ಲಿ ನಾನು ಫಸ್ಟು ಅವತ್ತು ಏನು ಅಡುಗೆ ಮಾಡಿದ್ದೆ ಅಂದರೆ ಟಿಫನ್ಗೆ ಏನು ಮಾಡಿದ್ದೆ ಅಂದರೆ ಫ್ರೈಡ್ ರೈಸ್ ಮಾಡಿದ್ದೆ. ಗೊತ್ತಾ, ಫ್ರೈಡ್ ರೈಸು ಅಂದರೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡ್ತಾರೆ. ಬಟ್ ನಾನಿಲ್ಲಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಎರಡು ಮಾತ್ರ ಹಾಕ್ಬಿಟ್ಟು ಫ್ರೈಡ್ ರೈಸ್ ಮಾಡಿದ್ದೆ. ಸೀರಿಯಸ್ಲಿ ಹೇಳ್ತೀನಿ, ಸಖತ್ ಟೇಸ್ಟಿಯಾಗಿರುತ್ತೆ. ಕೆಲವೊಬ್ಬರು ಮಕ್ಕಳು ತುಂಬ ವೆಜಿಟೇಬಲ್ಸ್ ತಿನ್ನಲ್ವಲ್ಲ, ಅಂಥ ಮಕ್ಕಳಿಗೆ ಈ ಥರ ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಮತ್ತು ಎಸ್ಪೆಷಲಿ ನಮ್ಮ ಹಳ್ಳಿಗಳಲ್ಲಿ ಹೀಗೆಲ್ಲ ಇರುತ್ತೆ ರೊಟೀನು ಅನ್ನೋದು ಕೂಡ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ಆಲೂಗಡ್ಡೆ ಮತ್ತು ಕ್ಯಾರೆಟು ಒಂದೊಂದನ್ನು ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಫಸ್ಟೇ ಬೇಯಿಸೋ ಅವಶ್ಯಕತೆ ಏನಿರೋದಿಲ್ಲ. ಈರುಳ್ಳಿ ಕೂಡ ಜಾಸ್ತಿ ಏನೂ ಹಾಕಂಗಿರಲ್ಲ. ಒಂದು ಈರುಳ್ಳಿ ಹಾಕಿದ್ರೆ ಸಾಕು. 2-3 ಹಸಿಮೆಣ್ಸಿನ್ಕಾಯಿ ತೊಗೊಂಡ್ರೆ ಸಾಕಾಗುತ್ತೆ. ಇನ್ನು ಈ ಎಣ್ಣೆಯೆಲ್ಲ ಫ್ರೈ ಮಾಡ್ಕೊಬೇಕಾಗಿದೆ. ಮಿನಿಮಮ್ ಒಂದು 10 to 15 ಮಿನಿಟ್ಸ್ ಆದರೂ ಇದು ಫ್ರೈ ಆಗಬೇಕು. ಯಾಕಂದರೆ ಅದು ಎಣ್ಣೆಯಲ್ಲೇ ಬೇಯೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಮೊದಲೇ ನಾವು ಬೇಯಿಸ್ಕೊಂಬಿಟ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟ್. ಇನ್ನು ಕೆಲವೊಬ್ರು ಇನ್ನೂ ಸಣ್ಣದಾಗಿ ಕಟ್ ಮಾಡ್ತಾರೆ. ಬಟ್ ಇದು ರೈಸಲ್ಲಿ ಸ್ವಲ್ಪ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಉಪ್ಪು ಹಾಕಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ನಾವು ಬಿಟ್ಬಿಡಬೇಕು. ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಬೇಕು. ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಬೇಕು. ಎಲ್ಲ ಆ್ಯಡ್ ಮಾಡಿದ್ದಾದಮೇಲೆ ಬೇಯಿಸಿದ್ದಾದಮೇಲೆ ಇಲ್ಲಿ ನಾನು ಟೊಮೊಟೊ ಸಾಸನ್ನು ಹಾಕ್ತಿದ್ದೀನಿ. ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಬಂದು ಫ್ರೈಡ್ ರೈಸ್ಗೆ ಟೊಮೊಟೊ ಸಾಸು. ಕೆಲವೊಬ್ಬರು ಚಿಲ್ಲಿ ಸಾಸು, ಸೋಯಾ ಸಾಸ್ ಎಲ್ಲ ಯೂಸ್ ಮಾಡ್ತಾರೆ. ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಏನು ಅವಶ್ಯಕತೆ ಇರೋದಿಲ್ಲ. ಒಂದು ಟೊಮೊಟೊ ಸಾಸ್ ಇದ್ದರೆ ಸಾಕಾಗುತ್ತೆ. ಇನ್ನು ಕೊತ್ತಂಬರಿ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ರೈಸ್ ಇರುತ್ತಲ್ಲ, ಆ ರೈಸನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ರೈಸ್ ಬಂದು ಉದುರಾಗಿರಬೇಕು ಅನ್ನ, ನುಣ್ಣಕ್ಕಂತೂ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಇದೆಲ್ಲ ಮಾಡಬೇಕಾದ್ರೆ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ತಿಂತೀರ ಅಂದರೆ ಇವನ್ ಅಚ್ಕಾರದ ಪುಡಿ ಕೂಡ ಹಾಕ್ಕೊಬೋದು ಆಯಿತಾ. ನಾನು ಆಗಲೇ ನಿಮ್ಗೆ ಫಸ್ಟ್ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ರೈಸ್ ತೋರಿಸಿದ್ನಲ್ಲ, ಸೊ ಅದೇ ರೈಸ್ ಇಲ್ಲಿ ಬಾಸುಮತಿ ರೈಸಲ್ಲಿ ಕೂಡ ಕೆಲವೊಬ್ಬರು ಮಾಡ್ತಾರೆ. ಬಟ್ ನನಗೆ ಬಾಸುಮತಿ ರೈಸಲ್ಲಿ ಇಷ್ಟನೇ ಆಗಲ್ಲ, ಸ್ಮೆಲ್ಲೇ ಚೆನ್ನಾಗಿರೋದಿಲ್ಲ. ಇನ್ನಿದು ಸೋನಾ ಮಸೂರಿ ಅಕ್ಕಿಯಲ್ಲಂತೂ ಸಕ್ಕತ್ತಾಗಿರುತ್ತೆ. ಹಾಗೆ ಒಂದು 5 ಮಿನಿಟ್ಸ್ ಆ ರೈಸನ್ನು ಸೇರಿ ಬಿಸಿ ಮಾಡಬೇಕು. ಬಿಸಿ ಮಾಡಿ ಬಾಕ್ಸ್ಗೆ ಹಾಕಿ ಕಳಿಸೋಣ ಅಂತ ತುಂಬ ಟೇಸ್ಟಿಯಾಗಿರುತ್ತೆ. ಅಡುಗೆ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಇಲ್ಲದೆ ಇರ್ಬೋದು, ಬಟ್ ಮಾಡೋ ಅಡುಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಅಷ್ಟೇ ಬಾಕ್ಸ್ಗೆ ಹಾಕಿ ಬೆಳಗ್ಗೆ ಒಂದು ಬಾಕ್ಸ್ಗೆ, ಮಧ್ಯಾಹ್ನ ಒಂದು ಬಾಕ್ಸ್ಗೆ, ಆ ಥರ ಎಲ್ಲ ಏನು ನಾನು ಅಭ್ಯಾಸ ಮಾಡಿಸಿಲ್ಲ ಮಕ್ಕಳಿಗೆ. ಇರೋದು ಏನಿದೆಯಲ್ಲ ಅಂದರೆ ಏನು ನಾನು ಮಾಡ್ತೀನೋ ಅದನ್ನೇ ಹಾಕಿ ಕಳಿಸ್ತೀನಿ. ಮಕ್ಕಳಿಗೋಸ್ಕರ ಸ್ಪೆಷಲಾಗಿ ಮಾಡೋದು ಮತ್ತು ಪ್ರತಿಯೊಂದಕ್ಕೂ ಪರ್ಮಿಷನ್ ಕೇಳೋದು ಅದೆಲ್ಲ ಏನೂ ಅಭ್ಯಾಸ ಮಾಡಿಸಿಲ್ಲ. ಮಕ್ಕಳಿಗೆ ನಾವು ಯಾವಾಗ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲಿಸ್ತೀವೋ ಫ್ಯೂಚರಲ್ಲಿ ಅವರು ಅಡ್ಜಸ್ಟ್ ಮಾಡ್ಕೊತಾರೆ. ಇದು ನನ್ನ ಅಭಿಪ್ರಾಯ. ಕೆಲವೊಬ್ಬರೆಲ್ಲ ಹೇಳ್ತಿರ್ತಾರೆ ಅವ್ರು ಕೇಳಿದ್ದೇ ಮಾಡಬೇಕು, ಅವ್ರು ಇಷ್ಟಪಟ್ಟಿದ್ದೆ. ಈವನ್ ನಾನು ಅಷ್ಟೇ, ಕೆಲವೊಂದು ಅವ್ರಿಗೆ ಇಷ್ಟ ಆಗೋದೇ ಇಲ್ಲ ಅನ್ನೋ ಅಡುಗೆ ಮಾಡಲ್ಲ. ಆದರೆ ಮೋಸ್ಟ್ ಆಫ್ ದೆಮ್ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡಿರ್ತೀನಿ. ಬಟ್ ಇದೇ ಮಾಡಬೇಕಾ ಅದೇ ಮಾಡಬೇಕಾ ಅಂತ ಪರ್ಮಿಷನ್ ಅಂತೂ ನಾನು ಕೇಳೋದಿಲ್ಲ. ನನಗೆ ಗೊತ್ತಲ್ವ ಇದು ಮಾಡಿದ್ರೆ ತಿಂತಾರೆ ಅಂತ, ಅದಕ್ಕೆ ಅದನ್ನೇ ಮಾಡ್ತೀನಿ. ಇನ್ನೂ ಸ್ನಾನ ಎಲ್ಲ ಆಯಿತು. ಮಕ್ಕಳಿಗೆ ಸ್ನಾನ ಆಗಿ, ಕ್ರೀಮ್ ಹಾಕಿ, ಪೌಡ್ರ್ ಹಾಕಿ, ಇದೆಲ್ಲ ಮಾಮೂಲಿ ಎಲ್ಲ ತಾಯಂದ್ರಿಗೂ ಇದ್ದೇ ಇರುತ್ತಲ್ವ. ಸೊ ಅದನ್ನು ಮಾಡಿ ತಲೆ ಬಾಚಿ, ಇನ್ನು ದೊಡ್ಡ ಮಗಳಿಗೂ ತಲೆ ಬಾಚಿ ಕಳಿಸ್ದೆ. ಅವತ್ತು ಕಲರ್ ಡ್ರೆಸ್ ಇತ್ತು. ಸೊ ಕಲರ್ ಡ್ರೆಸ್ ಇರೋದ್ರಿಂದ ನಾನು ಆ್ಯಸ್ ಯೂಶ್ವಲ್ ಏನಿತ್ತ ಅದನ್ನೇ ಹಾಕಿ ಕಳಿಸ್ದೆ. ಎಲ್ಲ ತಾಯಂದ್ರಿಗೂ ಮಾರ್ನಿಂಗ್ ಒಂದು 6:30 8:30ವರೆಗೂ ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋದು. ಎಕ್ಸ್ಪೆಷಲಿ ಇಬ್ಬರು ಮಕ್ಳು ಇರ್ತಾರಲ್ಲ, ಅಂಥವ್ರಿಗಂತೂ ಇನ್ನೂ ದೊಡ್ಡ ಟಾಸ್ಕ್ ಆಗಿರುತ್ತೆ. ಸ್ವಲ್ಪ ಮಕ್ಕಳು ಬೆಳೆದು ದೊಡ್ಡವರು ಆಗೋ ತನಕ ಅಷ್ಟೇ. ಆಮೇಲೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಿರ್ತಾರೆ. ನಾವು ಜಸ್ಟ್ ಅಡುಗೆ ಮಾಡಿಕೊಡೋದು ಅಷ್ಟೇ ಇರುತ್ತೆ ಅಲ್ವಾ. ಸೊ ಈಗ ಕೆಲವೊಂದು ಅಂದರೆ ಈಗ ಇತ್ತೀಚೆಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್ ನಾನು ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಟಾಪಿಕ್ ಏನು ಮಾತಾಡೋದು ಅಂತ ಗೊತ್ತಾಗಲಿಲ್ಲ, ಹಾಗಾಗಿ ಅಷ್ಟೇ. ಬಟ್ ಕೆಲವೊಂದು ಬಿಲ್ಡಿಂಗ್ಗಳೆಲ್ಲ ಪ್ಲಾಸ್ಟಿಂಗ್ ಹಾಗೆ ನಿಂತಿದೆ. ಅಂಥ ಬಿಲ್ಡಿಂಗ್ಗಳನ್ನು ಹೋಮ್ ಟೂರ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಪ್ಕಮಿಂಗ್ ವಿಡಿಯೋಸಲ್ಲಿ ಖಂಡಿತ ನಾನು ಅದೇ ಮಾಡ್ತೀನಿ.
ನನಗೆ ಲಾಕ್ಸ್ ಮಾಡೋದಕ್ಕೆ ಇಷ್ಟ. ನನಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ನಿಮಗೆ, ನನಗೆ ಲಾಕ್ಸ್ ಮಾಡಬೇಕು ಅಂದರೆ ಇಷ್ಟ ಅಂತ. ಬಿಕಾಸ್ ಆಫ್ ಯಾಕೆ ಲಾಕ್ಸ್ ಮಾಡಲ್ಲ ಅಂದರೆ ವ್ಯೂಸ್ ತುಂಬ ಬರೋದಿಲ್ವಲ್ಲ, ಹಾಗಾಗಿ ಅಷ್ಟೇ. ಇನ್ನು ಬೆಳಗ್ಗೆ ಏನು ಫ್ರೈಡ್ ರೈಸ್ ಇತ್ತಲ್ಲ ಅದು ಮಾಡ್ಕೊಂಡು ಮುಗ್ದಿದ್ದಾಯಿತು. ಇನ್ನು ಮಧ್ಯಾಹ್ನಕ್ಕೆ ಊಟಕ್ಕೆ ಒಬ್ಬಳೇ ಇರ್ತೀನಲ್ವ, ಒಬ್ಬಳೇ ಇರೋದಕ್ಕಿಂತ ಸಪ್ರೇಟಾಗಿ ಏನು ಅಡುಗೆ ಮಾಡ್ಕೊಳ್ಳಲ್ಲ. ಅಕಸ್ಮಾತ್ ಏನೋ ರೈಸ್ ಇಲ್ಲ ಅಂದರೆ ರೈಸ್ ಮಾಡ್ಕೊತೀನಿ ಅಷ್ಟೇ. ಇನ್ನು ನಾನು ಮನೆಯಲ್ಲೇ ಮಜ್ಜಿಗೆ ಮಾಡಿರ್ತೀವಿ, ಮೊಸರು ಮಾಡಿರ್ತೀವಿ, ಅದನ್ನು ಮಜ್ಜಿಗೆ ಮಾಡ್ಕೊಳ್ಳೋದು ಸಾಸಿವೆ ಒಗ್ಗರಣೆಗೆಲ್ಲ ಹಾಕಿ ಕರಿಬೇವೆಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡೆ. ಒಬ್ಬರು ಒಗ್ಗರಣೆ ಹಾಕ್ಕೊಂಡಿಲ್ಲ ಅಂದರೂ ತಿಂತಾರೆ, ಬಟ್ ನನಗೆ ಇಷ್ಟ ಆಗೋದಿಲ್ಲ ಅದು. ಒಗ್ಗರಣೆ ಹಾಕೇ ತಿನ್ನೋದು ನನಗೆ. ಬರೀ ಮೊಸರು, ಗಟ್ಟಿ ಮೊಸರು ಇದ್ದರೆ ನನಗೆ ಇಷ್ಟನೇ ಆಗೋದಿಲ್ಲ ತಿನ್ನೋದಕ್ಕೆ. ಇನ್ನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿ ತಿಂದರೆ ಅಂತೂ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ. ಇನ್ನು ಅಷ್ಟರಲ್ಲೇ ನಮ್ಮ ತೋಟದಲ್ಲಿ 2 ಗೊನೆ ಬಾಳೆಕಾಯಿ ಸಿಕ್ಕಿತ್ತು. 2 ಗೊನೆ ಆಯಿತಾ, ತೊಗೊಬಂದಿದ್ರು. ಆಲ್ಮೋಸ್ಟಲ್ಲಿ ಇದು ಹಣ್ಣಾಗೋ ಹಂತಕ್ಕೆ ಬಂದಿದೆ, ಹಾಗಾಗಿ ತೊಗೊಬಂದಿದ್ರು. ಅದನ್ನು ಎತ್ಕೊಂಡೋಗಿ ಒಳಗಡೆ ಇಟ್ಬಿಟ್ಟು ಇನ್ನು ಮಧ್ಯಾಹ್ನ ಊಟ ಏನಿದೆಯಲ್ಲ, ಅನ್ನ ಮತ್ತು ಮಜ್ಜಿಗೆಯನ್ನು ತಿಂದ್ವಿ. ನಮ್ಮ ಮನೆಯಲ್ಲಿ ಮಜ್ಜಿಗೆ ತಿನ್ನೋದಿಲ್ಲ, ಅವ್ರಿಗೆ ಸಪ್ರೇಟಾಗಿ ಗೊಜ್ಜು ಮಾಡಿಬಿಟ್ಟು ತಿಂದಿದ್ದಾಯಿತು. ಸೊ ಇದು ಕಾಮನ್ನಾಗಿ ಎಲ್ಲರ ಮನೆಯಲ್ಲೂ ಇದೇ ಥರ ಲೈಫ್ ಇರುತ್ತೆ ಅಂತ ನಾನು ಹೇಳಲ್ಲ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಇನ್ನು ನಮ್ಮ ಮನೇಲಿ ತೋಟದ ಕೆಲ್ಸಕ್ಕೆ ಹೋಗೋದು ನಮ್ಮ ಮಾವ, ಸೊ ಇರೋದು ಹೀಗೇ. ಇನ್ನು ಮಜ್ಜಿಗೆಗೆ ನೀವು ನೋಡ್ತಿರ್ಬೋದಲ್ಲ, ಉಪ್ಪನ್ನು ಹಾಕ್ತಿದ್ದೀನಿ. ಉಪ್ಪನ್ನು ಹಾಕಿ ಕಲಸಿಕ್ತಿದ್ದೀನಿ. ಕೆಲವೊಬ್ಬರು ಮಜ್ಜಿಗೆಗೆ ಫಸ್ಟೇ ಉಪ್ಪು ಹಾಕಲ್ಲ, ಬಟ್ ನನಗೆ ಅಭ್ಯಾಸ, ನಾನು ಉಪ್ಪನ್ನು ಹಾಕಿ ಇಡ್ತೀನಿ. ಅಕಸ್ಮಾತ್ ಯಾರಾದರೂ ಮನೆಗೆ ಬಂದರೆ ಸಡನ್ನಾಗಿ ಕಲಸಿ ಕೊಡ್ಬೋದಲ್ವ ಕುಡಿಯೋಕ್ಕೆ ಅನ್ನೋ ಕಾರಣಕ್ಕೋಸ್ಕರ. ಇದು ಮಧ್ಯಾಹ್ನ ತನಕ ಲಾಗ್ ಫ್ರೆಂಡ್ಸ್. ಇನ್ನು ಸಂಜೆ ಮೇಲೆ ಏನೇನೆಲ್ಲ ಆಯಿತು ಅನ್ನೋದನ್ನು ನಾನು ನಾಳಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನಿಮಗೆ. ಮಜ್ಜಿಗೆ ಬಿಸಿ ಬಿಸಿ ಅನ್ನಕ್ಕೆ ಅಥವಾ ತಣ್ಣನೆಯ ಅನ್ನಕ್ಕೆ ಮಜ್ಜಿಗೆ ಹಾಕ್ಕೊತಿದ್ರೆ ಆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಎಕ್ಸ್ಪೆಷಲಿ ಮನೆಯಲ್ಲಿ ಡೈರಿಯಿಂದ ತೊಗೊಬಂದು ಹಾಲು ಚೆನ್ನಾಗಿ ಕಾಯಿಸಿ ಅದಕ್ಕೆ ಉಪ್ಪಾಕಿ ಅದಕ್ಕೆ ಮೊಸರು ಹಾಕ್ಕೊಂಡು ಮಜ್ಜಿಗೆ ಎಲ್ಲ ಮಾಡಿಕೊಂಡು ಆ ಒಂದು ಅನ್ನಕ್ಕೆ ಆ ಮಜ್ಜಿಗೆ ಮನೆಯಲ್ಲೇ ಮಾಡಿರೋ ಮಜ್ಜಿಗೆ ಒಗ್ಗರಣೆ ಕೊಟ್ಟು ತಿನ್ನೋದಿದೆಯಲ್ಲ, ಸಕ್ಕತ್ತಾಗಿರುತ್ತೆ. ಯಾರಿಗಾದ್ರೂ ಅನುಭವ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಇವಾಗೆಲ್ಲ ಕಾಮನಾಗಿ ಮೊಸರು ಬೇಕಂದರೆ ಮಜ್ಜಿಗೆ ಬೇಕು ಅಂದರೆ ಪ್ಯಾಕೆಟಲ್ಲಿ ಹೋಗಿ ತೊಗೊಬಂದುಬಿಡ್ತಾರೆ. ಆದರೆ ಮನೆಯಲ್ಲಿ ಮಾಡೋದು ಮಾತ್ರ ಸಕ್ಕತ್ತಾಗಿರುತ್ತೆ. ಅದು ಟೇಸ್ಟೇ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಆ ಟೇಸ್ಟು. ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಹೊಸ ಮನೆಗೆ ಬಂದ ಮೇಲೆ ಒಂದಷ್ಟು ಅಮೌಂಟನ್ನು ಸೇವ್ ಮಾಡಿ ಇಟ್ಟಿದ್ದೀನಿ ಆಯಿತಾ. ಅಮೌಂಟ್ ಇಷ್ಟ ಆಗಿದೆ ಏನಾಗಿದೆ ಅನ್ನೋದು ಕೂಡ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇನ್ಮೇಲೆ ಯಾವುದಾದ್ರೂ ಒಂದಾದರೂ ಅಟ್ಲೀಸ್ಟ್ ನಾನು ವಿಡಿಯೋ ಹಾಕೋದಕ್ಕೆ ತುಂಬ ಟ್ರೈ ಮಾಡ್ತೀನಿ. ಬಿಕಾಸ್ ನನಗೆ ಏನಾಗ್ಬಿಟ್ಟಿದೆ ಅಂದರೆ ಒಂದು ಕಡೆ ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ಇನ್ನೊಂದು ಇರೋ ವಿಡಿಯೋಸ್ನ ಎಡಿಟ್ ಮಾಡೋಕ್ಕಾಗ್ತಿಲ್ಲ. ಮನಸ್ಥಿತಿ ತುಂಬ ಚೆನ್ನಾಗಿಲ್ಲ, ಹಾಗಾಗಿ ಹಿಂಗೆ ಇದ್ಬಿಟ್ಟೆ ಅನಿಸುತ್ತೆ. ಇನ್ನು ಸಂಜೆ ನಾಳೆ ಪೂಜೆ ಮಾಡಬೇಕು ಅಂದರೆ ಇವತ್ತು ಸಗಣಿಯನ್ನು ತೊಗೊಬಂದು ಮಾವಿನ ಎಲೆ ಕಳಶಕ್ಕೆ ತೊಗೊಬಂದು ಸಗಣಿಯಲ್ಲಿ ಸಾರಿಸಿ ರಂಗೋಲಿಯನ್ನು ಹಾಕಿ ನೆಕ್ಸ್ಟ್ ಡೇ ಪೂಜೆಯನ್ನು ಮಾಡ್ತೀನಿ. ನೆಕ್ಸ್ಟ್ ಡೇ ಪೂಜೆ ಮಾಡೋದು ಮತ್ತು ಸಗಣಿಯಲ್ಲಿ ಸಾರಿಸೋದು, ರಂಗೋಲಿ ಹಾಕೋದು ಅದೊಂಥರ ಖುಷಿಯಾಗುತ್ತೆ. ಎಕ್ಸ್ಪೆಷಲಿ ನನಗೆ ನಮ್ಮ ಮನೆ ನೋಡ್ತಾ ಇರ್ಬೋದು, ಒಂದು ಹೊಲದಿಂದ ಹೊರಗಡೆನೇ ಈ ಕಡೆನೇ ಬರಬೇಕು. ಮನೆಗೆ ಬರಬೇಕಾದ್ರೆ ಸುತ್ತು ತೋಪೆ ಇರುತ್ತೆ. ನೀವು ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರ ನಮ್ಮ ಮನೇನ. ಎಲ್ಲರೂ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಿದ್ದೀರಾ. ಸೊ ಹೋಮ್ ಟೂರ್ ಆದಷ್ಟು ಬೇಗನೆ ಮಾಡ್ತೀನಿ. ಇನ್ನು ಗಿಡಕ್ಕೆಲ್ಲನೂ ಸ್ವಲ್ಪ ಸಗಣಿ ಹಾಕ್ತಿದ್ದೆ. ತೋಪ್ ಪಕ್ಕದಲ್ಲೇ ಮನೆ ಇರೋದ್ರಿಂದ ಆ ಒಂದು ತೋಪಿನ ನೆರಳಿರುತ್ತಲ್ಲ, ನೆರಳಿಗೋಸ್ಕರ ಗಿಡ ಏನು ಅಷ್ಟೊಂದು ಅಭಿವೃದ್ಧಿ ಆಗಿಲ್ಲ. ಪ್ಲಸ್ ನೀರಿನ ಅನುಕೂಲ ಇಲ್ಲ. ಹಾಗಾಗಿ ಇರೋ ಗಿಡಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡಬೇಕಲ್ವ, ಹಾಗಾಗಿ ಅಷ್ಟಕ್ಕೆ ಮಾತ್ರ ಸಗಣಿಯನ್ನು ಹಾಕಿದ್ದೆ. ಇನ್ನು ಆವತ್ತು ಪೂಜೆ ಮಾಡ್ಕೊಂಡಿದ್ದೆ ನಾನು. ಸಂಜೆ ಪೂಜೆ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ಒಂದು ಪುಟ್ಟದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ದೇವ್ರ ಮನೆಯಲ್ಲಿ ಹೂವು ಇಟ್ಟು ಎಲ್ಲ ಜೋಡಿಸಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಈ ಸಗಣಿ ಸಾರಿಸಿರೋದೆಲ್ಲ ಏನಿದೆಯಲ್ಲ, ಸಾರಿಸಿರೋದು, ರಂಗೋಲಿ ಹಾಕಿರೋದು, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ನಾಳಿನ ವಿಡಿಯೋದಲ್ಲಿ ಲಾಗ್ ಮುಖಾಂತರ ಶೇರ್ ಮಾಡ್ಕೊತೀನಿ. ಒಂದು ವಿಡಿಯೋ ಸುಮಾರು 25-30 ನಿಮಿಷ ಇದ್ದರೆ ಯಾರಿಗೂ ಇಷ್ಟ ಆಗೋದಿಲ್ಲ ನೋಡೋದಕ್ಕೆ. ಹಾಗಾಗಿ ಇದನ್ನು ಸಪ್ರೇಟ್ ವಿಡಿಯೋ ಮಾಡಿ ಅದನ್ನು ಸಪ್ರೇಟ್ ವಿಡಿಯೋವನ್ನು ಮಾಡ್ತಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ದೇವರ ಮನೆ ನಂದೇ ದೃಷ್ಟಿ ಆಗಬಹುದೇನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹೂವೆಲ್ಲ ಹಾಕಿ ರಂಗೋಲಿ ಹಾಕಿ ಪೂಜೆ ಮಾಡಿದ್ರೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಎಕ್ಸ್ಪೆಷಲಿ ಮಲ್ಲಿಗೆ ಹೂವು ಎಲ್ಲ ಇಟ್ಟು ದೇವ್ರಿಗೆ ಪೂಜೆ ಮಾಡಿ ದೇವ್ರ ಮನೆಗೆ ಹೋದ್ರೇ ಏನೋ ಒಂಥರ ಖುಷಿ ಫೀಲ್ ಆಗುತ್ತೆ ಅಲ್ವಾ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ.
ಅಂತ ಹೇಳ್ತಾ ವಿಡಿಯೋನ ಮುಗಿಸಿದ್ದೀನಿ. ನಿಮಗೆ ಯಾವ ಥರದ ವಿಡಿಯೋ ಬೇಕು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಖಂಡಿತ ನಾಳೆ ಲಾಗ್ ಕೂಡ ಬರುತ್ತೆ, ಮಿಸ್ ಮಾಡಬೇಡಿ.